ಸಿರಿಗೆರೆ ಮಠದ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಥಳಿತ ಪ್ರಕರಣ. ಸಿರಿಗೆರೆ ಮಠದ ಹಾಸ್ಟೆಲ್ಗೆ ಪೊಲೀಸರ ಭೇಟಿ. ವಿಡಿಯೋ ಆಧರಿಸಿ ಹಾಸ್ಟೆಲ್ಗೆ ಭೇಟಿಯನ್ನು ನೀಡಿ ತನಿಖೆಯನ್ನು ಮಾಡಲಾಗ್ತಾ ಇದೆ. ಗೋಡೆಗೆ ಮಕ್ಕಳ ತಲೆ ಗುದ್ದಿ ವಿಕೃತಿ ಮೆರೆದಿದ್ದ ಸಿಬ್ಬಂದಿ. ಮಠದ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ವಿಚಾರ. ಘಟನೆ ನಡೆದ ಜಾಗ, ಹಲ್ಲೆ ಮಾಡಿದ ವ್ಯಕ್ತಿ ಪತ್ತೆಗೆ ಇದೀಗ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಸಿರಿಗೆರೆ ಮಠದ ಹಾಸ್ಟೆಲ್ ವಿದ್ಯಾರ್ಥಿಗಳಿಗೆ ಥಳಿಸಲಾಗಿದೆ ಅನ್ನುವಂಥ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ಬಿಟ್ಟಿತ್ತು. ಮಕ್ಕಳ ಮೇಲೆ ಹಲ್ಲೆ ಮಾಡಿ ಕಾಲಲ್ಲಿ ತುಳಿದು ದೌರ್ಜನ್ಯ ಮಾಡಲಾಗಿದೆ ಅನ್ನೋದು ಆರೋಪ. ಸಿರಿಗೆರೆ ಮಠದ ಹಾಸ್ಟೆಲ್ನಲ್ಲಿ ನಡೆದಿದೆ ಎನ್ನಲಾಗ್ತಾ ಇರುವಂಥ ವಿಡಿಯೋ ಇದು. ಗೋಡೆಗೆ ಮಕ್ಕಳ ತಲೆಯನ್ನು ಗುದ್ದಿಸಿ ವಿಕೃತಿ ಮೆರೆದಿದ್ರು ಸಿಬ್ಬಂದಿ ಅಂತ ನೋಡ್ತಾ ಇದ್ದೀರಲ್ಲ ನೀವು. ಇದೇ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ನೋಡಿ ಹೆಂಗೆ ತಲೆನ ಹೆಂಗೆ ಹಿಡ್ಕೊಂಡು ಗುದ್ದುತ್ತಾ ಇರೋದು, ಹೊಡಿತಾ ಇರೋದು ನೀವು ನೋಡ್ತಾ ಇದ್ದೀರಾ. ಇದು ಮಠದ ರವಿಚಂದ್ರ ಎಂಬ ವ್ಯಕ್ತಿ ಹಲ್ಲೆ ಮಾಡಿದಾಗಿ ವಿಡಿಯೋ ವೈರಲ್ ಆಗಿತ್ತು. ಯಾವ ಥರ ಎಲ್ಲ ಹಿಂಸೆ ಕೊಡ್ತಾ ಇದ್ದಾರೆ ನೋಡ್ತಾ ಇದ್ದೀರಾ. ಹಾಗಾಗಿ ಇದೀಗ ಹಾಸ್ಟೆಲ್ಗೆ ಪೊಲೀಸರು ಭೇಟಿಯನ್ನು ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಘಟನೆ ನಡೆದಿರುವಂಥ ಜಾಗ, ಹಲ್ಲೆ ಮಾಡಿದಂಥ ವ್ಯಕ್ತಿಗಾಗಿ ಇದೀಗ ಪತ್ತೆ ಮಾಡಲಾಗ್ತಾ ಇದೆ. ಪರಿಶೀಲನಾ ಕಾರ್ಯ ನಡೆಸಲಾಗ್ತಾ ಇದೆ. ಮಹಿಳಾ ಮಕ್ಕಳ ಕಲ್ಯಾಣ ಇಲಾಖೆ ಡಿಡಿ ವಿಜಯ್ ಕುಮಾರ್, CWC ಅಧಿಕಾರಿಗಳ ಭೇಟಿ ಇದು. ಚಿತ್ರದುರ್ಗ ಡಿವೈಎಸ್ಪಿ ಅರುಣ್ ಆಗೇಗೌಡ ಮತ್ತು ಭರಮಸಾಗರ PI ಪ್ರಸಾದ್ ಅನ್ನು ಭೇಟಿ ಕೊಟ್ಟಿದ್ದಾರೆ. ಮಠದ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿಗಳ ಮೇಲೆ ಹಲ್ಲೆ ಮಾಡಲಾಗಿದೆ ಅನ್ನುವಂಥ ವಿಚಾರ. ಹಲ್ಲೆಯ ಸರಿಯಾದ ಮಾಹಿತಿ ಸಿಗದೆ ಆರೋಪಿ ಪತ್ತೆಗೆ ಸ್ವಲ್ಪ ಗೊಂದಲ ಆಗಿದೆ. ವೈರಲ್ ಆಗಿದ್ದ ವಿಡಿಯೋ ಆಧರಿಸಿ ಮಕ್ಕಳ ರಕ್ಷಣಾ ಘಟಕ ದೂರು ನೀಡೋದಕ್ಕೆ ಚಿಂತನೆ. ರವಿಚಂದ್ರ ಎಂಬ ವ್ಯಕ್ತಿ ಮೇಲೆ ಅನುಮಾನ ವ್ಯಕ್ತಪಡಿಸಿ ದೂರು ನೀಡಬಹುದಾದ ಸಾಧ್ಯತೆ ಕೂಡ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ, ಇದೇ ವಿಡಿಯೋ ವೈರಲ್ ಆಗಿತ್ತು. ಎಂಥವ್ರಿಗಾದ್ರೂ ಹೊಟ್ಟೆ ಉರಿಯುತ್ತೆ. ಎಷ್ಟೋ ಜನ ಪೇರೆಂಟ್ಸ್ಗಳು ಮಕ್ಕಳನ್ನ ಚೆನ್ನಾಗಿ ಓದಲಿ ಅಂತ ಹಾಸ್ಟೆಲಲ್ಲಿ ಬಿಟ್ಟಿರ್ತಾರೆ, ನಾನಾ ಕಾರಣಗಳಿಂದ ಬಿಟ್ಟಿರ್ತಾರೆ. ಬಟ್ ಈ ಥರದೊಂದು ವಿಡಿಯೋಗಳು ವೈರಲ್ ಆದಾಗ ನಮ್ಮ ಮಕ್ಕಳು ಪಾಪ ಹೆಂಗಿದವೋ ಏನು ಅಂತ ಅನ್ಸೋಕ್ಕೆ ಶುರು ಆಗಿಬಿಡುತ್ತೆ. ಮಕ್ಕಳಿಗೆ ಒಂದು ಶಿಸ್ತು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಅಥವಾ ಅವ್ರಿಗೊಂಚೂರು ಭಯ ಅನ್ನೋದು ಇರಬೇಕಾಗತ್ತೆ. ಹಾಗಂತ ಪ್ರಾಣಿಗಳಿಗೆ ತಿಳಿಸಿದ್ರೇ ಜನ ಬಿಡಲ್ಲ. ಅಂಥದ್ರಲ್ಲಿ ಮಕ್ಕಳ ಮೇಲೆ ಹಲ್ಲೆ ಮಾಡೋದು ಅದು ಸಾಮಾನ್ಯ ಹಲ್ಲೆನ? ಅದು ಒದಿಯೋದಂತೆ, ತುಳಿಯೋದಂತೆ, ಗೋಡೆಗೆ ತಲೆ ತಗೊಂಡೋಗಿ ಗುದ್ದೋದಂತೆ. ಏನು ಮನುಷ್ಯರ ಏನು ರಾಕ್ಷಸ್ರೇ ಅವರು? ಎಲ್ಲಿದ್ದಾದರೂ ಆಗಿರಲಿ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ವಿಜಯ್ ಕುಮಾರ್ ಅವರು, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ತೆ. ನಮಸ್ಕಾರ ಮೇಡಮ್. ಸರ್, ಇದು ವಿಡಿಯೋ ವೈರಲ್ ಆಗಿತ್ತು, ಸ್ಥಳಕ್ಕೆ ನೀವು ಕೂಡ ಭೇಟಿ ಕೊಟ್ಟಿದ್ದೀರಾ ಅನ್ನೋದನ್ನ ಹೇಳಲಾಗ್ತಿತ್ತು. ಏನಾದರೂ ಕ್ಲಾರಿಟಿ ಸಿಕ್ತೆ ಸರ್? ಇದು ಈ ವಿಡಿಯೋ ಎಲ್ಲಿಯದು, ಈ ಹಲ್ಲೆ ಮಾಡಿದವ್ರು ಯಾರು ಅನ್ನೋದ್ರ ಬಗ್ಗೆ? ಮೇಡಮ್, ಹಲ್ಲೆ ಮಾಡೋದು ಯಾರು ಅಂತೇಳಿ ನಮಗೆ ಏನು ನಿಮಗೆ ಹೆಂಗೆ ಇದ್ರ ಬಂದಿದೆ, ವಾಟ್ಸಪ್ ಸಂದೇಶ ಬಂದಿದೆ. ಅದು ಮಾತ್ರ ವ್ಯಕ್ತಿ ಮತ್ತು ಅವ್ರ ಹೆಸರು ಅಷ್ಟೇ ಗೊತ್ತು. ಬಟ್ ಅದರಲ್ಲಿ ಇದರಲ್ಲಿ ವಿಡಿಯೋದಲ್ಲಿ ಸ್ಪಷ್ಟವಾಗಿ ಮಕ್ಕ ಕಾಣ್ತಾ ಇಲ್ಲ. ಅದಕ್ಕೆ ನಿನ್ನೆ CPI ಅವರು ನನ್ನನ್ನ ಕರೆಸ್ಕೊಂಡಿದ್ರಲ್ಲಿ ಮಠಕ್ಕೆ. ಅದೇನು ಘಟನೆ ಆದ ಸ್ಥಳ ಮಾತ್ರ ಕನ್ಫರ್ಮ್ ಆಗಿದೆ. ಬಟ್ ಯಾರು ಮಾಡಿದಾರ ಅಂತ ಹೇಳಿ ತನಿಖೆಯಿಂದ ಗೊತ್ತು. ಅಂದ್ರೆ ಅದು ಸಿರಿಗೆರೆ ಮಠನೇನಾ ಸರ್? ಹಂಗಾದ್ರೆ ಅದು ಹಾಸ್ಟೆಲ್ ಮೇಡಮ್. ಅದೇ ಮಠದ ಹಾಸ್ಟೆಲ್ ಏನಾ ಅದು? ಹೌದು, ಊಟದ ಅಲ್ಲ ಮೇಡಮ್. ಬಟ್ ಯಾರು ಹಲ್ಲೆ ಮಾಡಿರೋದು ಅಂತ ಮುಖ ಕ್ಲಾರಿಟಿ ಇಲ್ಲ, ಹಂಗಾಗಿ ಗೊತ್ತಾಗ್ತಾ ಇಲ್ಲ ಅಂತ ತನಿಖೆಯಿಂದ ಗೊತ್ತಾಗ್ತದೆ ಮೇಡಮ್. ಅಂದ್ರೆ ನೀವು ಸ್ಥಳಕ್ಕೆ ಹೋಗಿದ್ರೆ ಸರ್? ನೀವು CPI ಕರ್ಸ್ಕೊಂಡಿದ್ರು ಮೇಡಮ್. ನನ್ನ ಭರಮಸಾಗರದ ಸ್ಟೇಷನ್ CPI ಸಾಹೇಬ್ರು ನನ್ನ ಕರ್ಸ್ಕೊಂಡಿದ್ರು. ಮತ್ತೆ ಸಾಯಂಕಾಲ ಲೇಟ್ ಆಯ್ತು. ಮತ್ತೆ ಇವತ್ತು ಸಹ ನಮ್ಮ ಮಕ್ಕಳ ರಕ್ಷಣಾ ಘಟಕದವರು ಹೋಗ್ತಾರೆ. ಹೋಗಿ ಆ ಪ್ಲೇಸ್ ಅಂತ ಕನ್ಫರ್ಮ್ ಆಗಿದೆ. ಯಾರು ಹೊಡೆದ್ರಿಂದ ಕ್ಲಿಯರ್ ಕ್ಲಾರಿಟಿ ಇಲ್ಲ ಫೋಟೋದಲ್ಲಿ. ನೋಡ್ಬೇಕು ಆ ಮಕ್ಳು ಯಾರು ಏನು ಅಂತ ಹೇಳಿ. ಅಂದ್ರೆ ಮಕ್ಕಳನ್ನ ಯಾರನ್ನಾರು ನೆನ್ನೆ ಮಾತಾಡ್ಸಿದ್ದು, ಕೇಳಿದ್ದು, ಆ ಥರದ್ದು ಏನಾದ್ರು ನಡೀತಾ ಸರ್ ಪ್ರಕ್ರಿಯೆಯಲ್ಲಿ? ಅಲ್ಲಿ ನೋಡಿದ್ವಿ ಮೇಡಮ್, ಮಕ್ಕಳೆಲ್ಲ ಕೇಳಿದ್ವಿ, ಯಾರು ಉಸಿರು ಬಿಡ್ತಾ ಇಲ್ಲ. ಹೆದರ್ಕೊಳ್ತಿದಾರಾ? ಮೇ ಬಿ. ಒಂದು ಆತಂಕ ಅನ್ನೋದು ಇದ್ದೇ ಇರುತ್ತಲ್ವಾ, ಹಂಗಾಗಿ. ಹೌದು ಮೇಡಮ್. ಅಲ್ಲಿ ಆ ಹಾಸ್ಟೆಲ್ ಮೇಲ್ವಿಚಾರಕರಿಗೆ ಯಾರಿದ್ರು, ಅಂದ್ರೆ ಇದ್ರ ಕಂಪ್ಲೀಟ್ ಮೇಲ್ವಿಚಾರಣೆಗೆ ಯಾರು ಮಾಡ್ತಾ ಇದ್ರು, ಅವ್ರ ಬಗ್ಗೆ ಏನಾದ್ರು ಗೊತ್ತಾ ಸರ್ ನಿಮ್ಗೆ? ಮೇಡಮ್, ಇನ್ನು ನಿನ್ನೆ ಸಾಯಂಕಾಲ ಹೋಗಿದ್ವಿ ನಾವು. ಇನ್ನು ಇವತ್ತೊಂದ್ ದಿವಸ CPI ಹೋಗೋಣ ಅಂತ ಹೇಳಿದ್ದಾರೆ. ಇವತ್ತೊಂದ್ ದಿವಸ ಹೋದ್ಮೇಲೆ ಕ್ಲಿಯರಿಟಿ ಗೊತ್ತಾಗ್ತದೆ. ಬಟ್ ಮನುಷ್ಯರು ಯಾರು ಅನ್ನೋದು ನಮಗೆ FSL ಗೆ ವಿಡಿಯೋ ಕಳಿಸಿದ್ಮೇಲೆ ಏನಾದ್ರು ಗೊತ್ತಾಗ್ಬೋದು. ಸರ್, ಈಗ ವ್ಯಕ್ತಿ ಯಾರು ಅಂತ ಗೊತ್ತಾಗ್ತಿಲ್ಲ, ತನಿಖೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರಿ. ಒಂದ್ ವೇಳೆ ಇದೇ ವ್ಯಕ್ತಿ ಹಲ್ಲೆ ಮಾಡಿದ್ದು ಅಂತ ಆದ್ರೆ ವಾಟ್ ನೆಕ್ಸ್ಟ್ ಅಂತ ಸರ್? ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ನೆಕ್ಸ್ಟ್ ನಮ್ಮ ಮಕ್ಕಳ ರಕ್ಷಣಾ ಘಟಕದಿಂದ ಕಂಪ್ಲೇಂಟ್ ರೈಸ್ ಮಾಡ್ತಾರೆ. ಕಂಪ್ಲೇಂಟ್ ರೈಸ್ ಮಾಡ್ಬೇಕು ಅನ್ಕೊಂಡಿದ್ದೀರಾ?
ಹೌದೌದು. ಅದು ಮಕ್ಕಳ ರಕ್ಷಣೆ ಅಧಿಕಾರಿ ಇರ್ತಾರೆ, ಓಕೆ. ಮತ್ತೆ ಅದಕ್ಕಾದ್ರ ಸಿಬ್ಬಂದಿ ಇರ್ತಾರೆ. ಸೆಕ್ಷನ್ ಬರ್ತದೆ, ಅವರು ಕಂಪ್ಲೇಂಟ್ ಲಾಜ್ ಮಾಡ್ತಾರೆ. ಓಕೆ. ನೀವು ಯಾರನ್ನಾರು ಪರ್ಸನಲ್ ಆಗಿ ಮಠದವ್ರನ್ನ ಯಾರನ್ನಾದ್ರೂ ಕಾಂಟ್ಯಾಕ್ಟ್ ಮಾಡಿದ್ರೆ ಸರ್, ಅಂದ್ರೆ ಇದ್ರ ಬಗ್ಗೆ ಕ್ಲಾರಿಟಿ ತಗೊಳ್ಳೋದಕ್ಕೆ? ನಿನ್ನೆ ಸಾಯಂಕಾಲ ಆಗಿತ್ತು ಮೇಡಮ್, ಲೇಟ್ ಆಯ್ತು. ಹಂಗಾಗಿ ಹೋದ್ವಿ, ಅವರು ಎಲ್ಲ ಮನೆಗೆ ಹೋಗಕ್ ರೆಡಿ ಆಗಿದ್ರು. ಅದಕ್ಕೆ ನಾವು ಪ್ಲೇಸ್ ಒಂದು ಐಡೆಂಟಿಫಿಕೇಶನ್ ಮಾಡಿದೀವಿ. ಓಕೆ. ಮಾಡಿದ್ಮೇಲೆ ನೋಡೋಣ ಮೇಡಮ್ ಅದೇನಾಗ್ತದೆ. ಓಕೆ, ಥ್ಯಾಂಕ್ ಯು ಸರ್ ಟಿ ವಿ ಫೈವ್ ಜೊತೆಗೆ ಮಾತನಾಡಿದ್ದಕ್ಕೆ. ಸರ್, ಇದು ಸಿರಿಗೆರೆ ಮಠದ ಹಾಸ್ಟೆಲ್ಲೇ ಅನ್ನೋದು ಕನ್ಫರ್ಮ್ ಆಗ್ತಾ ಇದೆ. ಪ್ಲೇಸ್ ವಿಸಿಟ್ ಮಾಡಿದ್ವಿ, ಸೊ ಅದು ಕನ್ಫರ್ಮ್ ಅದೇ ಸ್ಥಳ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಯಾರು ಹಲ್ಲೆ ಮಾಡಿದ್ರು, ಯಾತಕ್ಕಾಗಿ ಮಾಡಿದ್ರು, ಇವೆರಡು ಗೊತ್ತಾಗಬೇಕು. ಮಕ್ಕಳು ಯಾಕೋ ಹೆದರ್ಕೊಳ್ತಾ ಇದ್ದಾರೆ, ಸಹಜವಾಗಿ ಅಲ್ವಾ? ಈ ಹಾಸ್ಟೆಲ್ಗಳ ಕಥೆನೇ ಇದು. ಅಲ್ಲಿನ ವಾರ್ಡನ್ನೋ ಇನ್ನೊಬ್ಬರೋ ಮತ್ತೊಬ್ಬರೋ ಯಾರೋ ಹಲ್ಲೆ ಮಾಡ್ತಾರೆ ಅಂತಂದಾಗ ಅನಿವಾರ್ಯ ಪರಿಸ್ಥಿತಿಗೆ ಬಿದ್ದುಬಿಡ್ತವೆ ಮಕ್ಳುಗಳು. ಪಾಪ ಹೇಳ್ಕೊಳ್ಳೋದಕ್ಕೆ ಭಯ ಆಗುತ್ತೆ, ಆತಂಕ ಆಗುತ್ತೆ. ಅಯ್ಯೋ ಹೇಳ್ಕೊಂಡ್ರೆ ನಮ್ಮ ಎಜುಕೇಷನ್ ಹಾಳಾಗುತ್ತೋ, ನಮ್ಮನ್ನು ಟಾರ್ಗೆಟ್ ಮಾಡ್ತಾರೋ, ಮತ್ತು ಹೊಡಿತಾರೋ ಬಡಿತಾರೋ, ಅಪ್ಪ ಅಮ್ಮ ಏನಂತಾರೋ, ಏನು ಕಥೆಯೋ. ಈವನ್ ಪೋಷಕರು ಕೂಡ ಕೆಲವೊಮ್ಮೆ ಹೆದರ್ಕೊಳ್ಳೋದಿರುತ್ತೆ, ಅಯ್ಯೋ ಮಕ್ಕಳು ಎಜುಕೇಷನ್ ಸ್ಪಾಯ್ಲ್ ಆಗಿಬಿಡತ್ತೆ ಅಂತ. ಬಟ್ ಹಾಗೆ ಹೆದರ್ಕೊಂಡು ಜೀವನ ಮಾಡೋದಕ್ಕೆ ಕಷ್ಟ ಆಗುತ್ತೆ ನೋಡಿ. ಹೆಚ್ಚು ಕಮ್ಮಿ ತಲೆಗೋ, ಕಿವಿಯ ಭಾಗಕ್ಕೋ, ತಲೆಯ ಹಿಂಬದಿ ಭಾಗಕ್ಕೋ ಪೆಟ್ಟಾಗಿ ಬೇರೆ ಥರದ್ದು ಏನಾದರೂ ಸಮಸ್ಯೆಗಳಿಗೆ ಎದುರಾದರೆ, ಜೀವನೇ ಹೋಗೋ ಥರದ ಪರಿಸ್ಥಿತಿ ಬಂದರೆ ಜವಾಬ್ದಾರಿಗೆ ಯಾರು ಹೊತ್ಕೊಳ್ತಾರೆ?